ಭವಿಷ್ಯತ್ ಮಹಾ ಕುರುಕ್ಷೇತ್ರವಾಗುವಂತಹ ಸಾಧ್ಯತೆ ಇದೆ. ಗೆಲ್ಲೋರು ಯಾರು? 7ರ ಆಟ. ಈ 7ನೇ ಸ್ಥಾನ ಇದೆಯಲ್ಲ, ಇದು ತುಂಬ ಕಾಂಪ್ಲಿಕೇಟೆಡ್ ಆಗಿರುವಂಥದ್ದು. ಈ ಸ್ಥಾನವನ್ನು ಯಾರಪ್ಪ ಗೆಲ್ಲೋದು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಸಂಖ್ಯಾಬಲದ ಜಿದ್ದಾಜಿದ್ದು ಆರಂಭ ಆಗಿದೆ. ಕಾಂಗ್ರೆಸ್ ಹಾಗೂ ತೆನೆ ನಡುವೆ 7ನೇ ಸೀಟಿಗಾಗಿ ಫೈಟ್ ನಡೀತಾ ಇದೆ. 7ನೇ ಸ್ಥಾನಕ್ಕಾಗಿ ಆಡಳಿತಾರೂಢ ಕಾಂಗ್ರೆಸ್ ಹಾಗೂ JDS ಎರಡೂ ಕೂಡ ಹಣಾಹಣಿ ನಡೆಯುವಂಥದ್ದು ಫಿಕ್ಸು. ಕಾಂಗ್ರೆಸ್ನಿಂದ ವಿನಯ್ ಕಾರ್ತಿಕ್, JDSನಿಂದ ಗೋವಿಂದರಾಜು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ 4 ಸ್ಥಾನಗಳು, BJP 2 ಸ್ಥಾನ ಗೆಲ್ಲುವಂಥದ್ದು ನಿಶ್ಚಿತ. ಆದರೆ 7ನೇ ಸ್ಥಾನ ಏನಿದೆ, ಈ 7ನೇ ಸೀಟ್ಗಾಗಿ ಫೈಟ್ ಆರಂಭ ಆಗಿದೆ. ಈಗ DK ಶಿವಕುಮಾರ್ ಅವರ ಆಪ್ತ ವಿನಯ್ ಕಾರ್ತಿಕ್ ಅವರು ಈ ಸ್ಥಾನದಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. 5ನೇ ಕ್ಯಾಂಡಿಡೇಟ್ ಆಗಿ ಅಖಾಡಕ್ಕೆ ಧುಮುಕಿದ್ದಾರೆ. DCM DK ಶಿವಕುಮಾರ್ CM ಆದ ಬಳಿಕ ಎದುರಿಸ್ತಾ ಇರುವಂತಹ ಮೊದಲ ಪ್ರತಿಷ್ಠೆಯ ಚುನಾವಣೆ ಇದು. ಇನ್ನು ಕಮಲ, ಕೈ ಹಾಗೂ ತೆನೆ ಗುಪ್ತವಾಗಿ ರಣತಂತ್ರವನ್ನು ಹೆಣಿತಾ ಇದ್ದಾವೆ. ಆದರೆ ಯಾರಿಗೆ ವಿಜಯ ಸಿಗತ್ತೆ ಅನ್ನೋ ಪ್ರಶ್ನೆ ಇಲ್ಲಿ. ಕಾಂಗ್ರೆಸ್ ಬಳಿ ಸ್ಪೀಕರ್ ಮತ ಸೇರಿ ಒಟ್ಟು 135 ಸ್ಥಾನಗಳು ಇದ್ದಾವೆ. 5 ಜನ ಗೆಲ್ಲೋದಕ್ಕೆ 140 ಸ್ಥಾನಗಳು ಬೇಕಾಗತ್ತೆ. ಆದರೆ ಕಾಂಗ್ರೆಸ್ ಬಳಿ ಇರುವಂಥದ್ದು 135. ದರ್ಶನ್ ಪುಟ್ಟಣ್ಣಯ್ಯ ಸೇರಿ ಒಟ್ಟು 138 ಮತಗಳು ಕಾಂಗ್ರೆಸ್ನ ವಶವಾಗಿದ್ದಾವೆ. 5 ಜನ ಗೆಲ್ಲಬೇಕು ಅಂದರೆ 140 ಮತಗಳು ಬೇಕೇ ಬೇಕು. BJP ಉಚ್ಚಾಟಿತ ಹೆಬ್ಬಾರ್, ಸೋಮಶೇಖರ್ ಈ ಇಬ್ಬರ ಮತಗಳ ಮೇಲೂ ಕೂಡ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಈಗ ಈ ಇಬ್ಬರು ಶಾಸಕರ ಮತಗಳು ಸಿಕ್ಕಿದ್ದೇ ಆದರೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲ್ಲುವಂಥದ್ದು ನಿಶ್ಚಿತ. ಪ್ರತಿ ಅಭ್ಯರ್ಥಿಗೆ 1 ಹೆಚ್ಚುವರಿ ಅಂದರೆ 29 ವೋಟ್ಗಳನ್ನು ಹಂಚಿಕೆ ಮಾಡೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಂಡಿದೆ. ಪ್ರತಿಯೊಬ್ಬ ಅಭ್ಯರ್ಥಿಗೆ ಹೆಚ್ಚುವರಿಯಾಗಿ 1 ಮತ ಅಂದರೆ 29 ವೋಟ್ಗಳನ್ನು ಹಂಚಿಕೆ ಮಾಡೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಹೆಚ್ಚುವರಿ ಮತಗಳನ್ನು ಹಂಚಿದರೆ ಕಾಂಗ್ರೆಸ್ಗೆ ಗ್ಯಾರಂಟಿ 5 ವೋಟ್ಗಳ ಶಾರ್ಟೇಜ್ ಬೀಳುತ್ತೆ. ಒಂದು ವೇಳೆ ಏನಾದರೂ 1 ವೋಟನ್ನು ಹೆಚ್ಚುವರಿಯಾಗಿ ಏನಾದರೂ ಹಂಚಿಕೆ ಮಾಡಿದ್ದೇ ಆದರೆ 5 ವೋಟ್ಗಳು ಶಾರ್ಟೇಜ್ ಆಗುತ್ತೆ. ವಿಪಕ್ಷಗಳ ಅತೃಪ್ತರು ಯಾರಿದ್ದಾರೆ ಅವರ ಬುಟ್ಟಿಗೆ ಕೈ ಹಾಕೋದಕ್ಕೆ CM DK ಶಿವಕುಮಾರ್ ಅವರು ರೆಡಿಯಾಗಿದ್ದಾರೆ. ಈಗ ವಿಪಕ್ಷಗಳ 4ಕ್ಕೂ ಹೆಚ್ಚು ಶಾಸಕರು ಗೈರಾಗಿದ್ದೇ ಆದರೆ ಗೆಲುವಿನ ಕೋಟಾಕ್ಕೆ 27 ಕುಸಿತ ಆಗುತ್ತೆ. ಈ ಗೆಲುವಿನ ಏನು ಅಂತರ ಇದೆ, ಗೆಲುವಿನ ಒಂದು ಕೋಟಾ ಏನಿದೆ, ಇದು 27ಕ್ಕೆ ಕುಸಿತ ಆಗುತ್ತೆ. ಅಂದರೆ ಗೆಲುವು ಸಿಗೋದಕ್ಕೆ 27 ಮ್ಯಾಜಿಕ್ ನಂಬರು. BJP ಇಬ್ಬರ ಗೆಲುವಿಗೆ 56 ವೋಟ್ಗಳಿದ್ದರೆ ಸಾಕು. ಇನ್ನು ಉಳಿಯುವಂತಹ ಜನಾರ್ದನ್ ರೆಡ್ಡಿ ಸೇರಿ 7 ಮತದ ಮೇಲೆ JDS ಕಣ್ಣಿಟ್ಟಿದೆ. JDS 18, BJPಯ ಒಟ್ಟು 7 ಸೇರಿ ದಳಪಾಳಯಕ್ಕೆ ಒಟ್ಟು 25 ಮತಗಳು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಗೆಲುವಿಗೆ ಬೇಕಾಗಿರುವಂತಹ 3 ವೋಟ್ಗಾಗಿ JDS ಕೂಡ ಹಂಟಿಂಗನ್ನು ನಡೆಸ್ತಾ ಇದೆ. BJP ಉಚ್ಚಾಟಿತ ಶಾಸಕ ಯತ್ನಾಳ್ ಅವರನ್ನು ಸೆಳೆಯೋದಕ್ಕೆ HD ಕುಮಾರಸ್ವಾಮಿ ಅವರು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಶಾಸಕ GT ದೇವೇಗೌಡ ಅವರು ಕೊನೆಯ ಕ್ಷಣದ ತೀರ್ಮಾನದ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. GT ದೇವೇಗೌಡ ಅವರು ಕೂಡ ಕೊನೆ ಕ್ಷಣದ ತೀರ್ಮಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಹೀಗಾಗಿ BJP ತಮ್ಮ ಉಚ್ಚಾಟಿತ ಶಾಸಕ ಏನಿದ್ದಾರೆ ಯತ್ನಾಳ್ ಅವರನ್ನು ಕೂಡ ವೋಟ್ ಹಾಕೋದಕ್ಕೆ ಅವರ ನಾಯಕರು ಯಾರಿದ್ದಾರೆ ಅವರ ಮೂಲಕ ಕೂಡ ಮನವೊಲಿಸಬಹುದು. ಇದು ಒಂದು ಕಡೆ ಅಂದರೆ JDSಗೆ ಯತ್ನಾಳ್ ಅವರ ವೋಟು ಬಹುತೇಕವಾಗಿ ಖಚಿತ. ಆದರೆ ಇನ್ನುಳಿದ ನಾಯಕರು ಯಾರಿದ್ದಾರೆ, ಇನ್ನು 3 ವೋಟ್ಗಳ ಒಂದು ಕಡಿಮೆ ಆಗುತ್ತೆ ವೋಟ್ಗಳು. ಅದನ್ನು ಹೇಗೆ ಪಡ್ಕೊಳ್ಳುತ್ತೆ JDS, ಅದು ಕೂಡ ಇಲ್ಲಿ ಪ್ರಶ್ನಾರ್ಥಕವಾಗಿ ಕಾಡ್ತಾ ಇದೆ.